ಕ್ಷೇತ್ರ ಯಾರು ವಿನೋದ ಸೂಟಿ ಅಲ್ಲಿಂದ ಸ್ಪರ್ಧೆ ಮಾಡಿದರು. ಆಯ್ತಪ್ಪ, ಬೇರೆ ಕಡೆ ಪ್ರಹ್ಲಾದ್ ಜೋಶಿ ಗೆದ್ದರು. ಇವರು ಉಸ್ತುವಾರಿ ಸಚಿವರು, ಇವರು ಜಾಸ್ತಿ ಕೊಡಿಸ್ಬೇಕಲ್ಲ ಇವರ ಕ್ಷೇತ್ರದಲ್ಲಿ. ಯಾಕಂದರೆ ಈ ಕ್ಷೇತ್ರದಲ್ಲಿ ಅವರು ಗೆದ್ದಿದ್ದಾರಲ್ವಾ ಕಳೆದ ಬಾರಿ. 32,737 ಲೀಡ್ ಬಿ ಜೆ ಪಿಗೆ. ರಾಜೀನಾಮೆ ಕೊಡ್ತಾರಾ ಗೊತ್ತಿಲ್ಲ. ಇನ್ನು ಬೆಳಗಾವಿ ಇಲ್ಲಿ ತುಮಕೂರು ಡಾಕ್ಟರ್ ಜಿ ಪರಮೇಶ್ವರ್ ಇವರ ಕ್ಷೇತ್ರ ಯಾವುದು? ಕೊರಟಗೆರೆ ಇವರ ಕ್ಷೇತ್ರ. ಇವರು ಉಳಿದದ್ದು ಬಿಟ್ಟಾಕಿ ಅಲ್ಲಿ ಶಿರಾದಲ್ಲಿ, ಚಿಕ್ಕನಾಯಕನಹಳ್ಳಿಯಲ್ಲಿ, ಆಮೇಲೆ ತಿಪ್ಟೂರಲ್ಲಿ ಅಲ್ಲಿ ಗೆಲ್ಲಿಸೋದು ಬೇಡ. ಇದು ಇವರ ಅಂಡ್ರಿಗೆ ಬರೋದಿಲ್ಲ. ಇವರ ಅಂಡ್ರಿಗೆ ಇವರ ಕ್ಷೇತ್ರ ಬರುತ್ತೆ. ಇಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಡಬೇಕಲ್ವಾ? ಕೊಟ್ಟಿದ್ದಾರಾ? ಮುದ್ದನಮೇಗೌಡರಿಗೆ ಕೊಟ್ಟಿದ್ದಾರ ಲೀಡು? ಇಲ್ಲಿ ಲೀಡ್ ಬಿ ಜೆ ಪಿಗೆ 25,541. ಸೋಮಣ್ಣಗೆ ಲೀಡು. ರಾಜೀನಾಮೆ ಕೊಡಬೇಕಾ ಬೇಡ ಗೊತ್ತಿಲ್ಲ. ನೆಕ್ಸ್ಟ್ ಯಾರು? ಕೆ ಎನ್ ರಾಜಣ್ಣ, ದ ಒನ್ ಆ್ಯಂಡ್ ಓನ್ಲಿ. ನನಗೆ ಭಾಳ ಇಷ್ಟ ಇವರು. ಯಾಕಂದರೆ ಭಾಳ ನೇರ, ಸ್ಟ್ರೈಟ್ ಫೈಟು, ನೇರವಾಗಿ ಮಾತಾಡ್ತಾರೆ. ಮಜಾ ಏನಪ್ಪ ಅಂತಂದರೆ ಮುದ್ದನಮೇಗೌಡರು ಇವರಿಗೆ ಇಷ್ಟ, ಪಿ ಸೋಮಣ್ಣ ಸ್ವಲ್ಪ ಜಾಸ್ತಿ ಇಷ್ಟ. ಕಳೆದ ಬಾರಿ ದೇವೇಗೌಡರನ್ನು ಸೋಲಿಸಿದ್ರು ಇವರು. ಈ ಬಾರಿ ಇಂಥ ನಾಯಕ ಇವರಿಗೆ ಆ DCC ಬ್ಯಾಂಕೆಲ್ಲ ಇದೆ. ಸೊ ಸಖತ್ತಾಗಿ ಜನ ಇವರ ಮಾತನ್ನು ಕೇಳ್ತಾರೆ. ಇವರಾದರೂ ಕಾಂಗ್ರೆಸ್ಗೆ ಲೀಡ್ ಕೊಡಬೇಕಾ ಬೇಡ? ಇವರೇನಂತ ಇದ್ರು, ನಾನು KPCC ಅಧ್ಯಕ್ಷ ಆಗ್ತೀನಿ, ಮಂತ್ರಿಗಿರಿ ಬಿಡ್ತೀನಿ. ಓಕೆ, ಆಗಿದ್ದರೂ ಇವರು ಲೀಡ್ ಕೊಡ್ಬೇಕು ತಾನೆ ಕಾಂಗ್ರೆಸ್ಗೆ. ಇವ್ರು ಕೊಟ್ಟಿದ್ದೆಷ್ಟು? ಬಿ ಜೆ ಪಿಗೆ 12,802 ಲೀಡು. ರಾಜೀನಾಮೆ ಕೊಡ್ತಾರಾ ಗೊತ್ತಿಲ್ಲ. ನೆಕ್ಸ್ಟ್ ಯಾರು? ಮಂಡ್ಯ ಕೆಲವರಾಯಸ್ವಾಮಿ ಪಾಪ ನೋಡಿ ವೀಕ್ಷಕರೇ, ಮಂಡ್ಯದಲ್ಲಿ ಕುಮಾರಸ್ವಾಮಿ 2,80,423 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ರೆಕಾರ್ಡ್ ಮಂಡ್ಯದಲ್ಲಿ. ಇಷ್ಟು ದೊಡ್ಡ ಅಂತರದಿಂದ ಗೆದ್ದ ಇತಿಹಾಸ ಇಲ್ಲ. ಈ ಹಿಂದೆ 1998ರಲ್ಲಿ ಅಂಬರೀಷ್ ಅವರು 1,80,723 ಮತಗಳ ಅಂತರದಿಂದ ಗೆದ್ದಿದ್ರು. ಕಳೆದ ಬಾರಿ ಸುಮಲತಾ ಅಂಬರೀಷ್ 1,25,876 ಮತಗಳ ಅಂತರದಿಂದ ಗೆದ್ದಿದ್ರು. ಆಯಿತು, ದೊಡ್ಡ ನಾಯಕ ಇದ್ದಾರೆ. ಕೆಲವರಾಯಸ್ವಾಮಿ ಅವರ ಕ್ಷೇತ್ರ ನಾಗಮಂಗಲ, ಉಸ್ತುವಾರಿ ಸಚಿವರು. ಇವರೊಂದು ಮಾತು ಹೇಳಿದ್ರು, ನಾನೇನಾದರೂ ನಮ್ಮ ಸ್ಟಾರ್ ಚಂದ್ರು ಸೋತ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ರಾಜೀನಾಮೆ ಕೊಡೋದು ಬೇಡ ಪಾಪ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಲೀಡ್ ಎಷ್ಟು ಕೊಟ್ಟಿದ್ದೀರಿ ಕಾಂಗ್ರೆಸ್ಗೆ ಅಂತಂದರೆ JDSಗೆ ಲೀಡ್ ಬಂದಿದೆ. ಎಷ್ಟು? 46,511. 41,511. ಓಕೆ, ನೆಕ್ಸ್ಟ್ ಎಲ್ಲಿಗೆ? ಮಂಕಾಳ ವೈದ್ಯ, ಉತ್ತರ ಕನ್ನಡ. ಮಿನಿಸ್ಟ್ರು ಇವರೆಲ್ಲ ಮಿನಿಸ್ಟ್ರು ಸರ್, ಮೀನುಗಾರಿಕಾ ಸಚಿವರು. ಇವರ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ಗೆ ಲೀಡ್ ಕೊಡಬೇಕಾ ಬೇಡ? ಇವರು BJPಗೆ ಲೀಡ್ ಕೊಟ್ಟಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ 32,343. ಯಾ ಬಾತೆ ಬೈ? ರಾಜೀನಾಮೆ ಕೊಡ್ತೀರಾ ಗೊತ್ತಿಲ್ಲ. ಆಯ್ತು, ಬೆಳಗಾವಿಯ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಬರೋಣ. ಅವರ ಮಗನೇ ಇರೋದು ಕ್ಷೇತ್ರದಲ್ಲಿ. ಇವ್ರ ಕ್ಷೇತ್ರದಲ್ಲಿ ಗೆಲ್ಸೋಕ್ಕಾಗಿಲ್ಲ ಫುಲ್ ಬೆಳಗಾವಿಯಲ್ಲಿ. ಇವರ ಕ್ಷೇತ್ರ, ಇವರ ಊರಲ್ಲಿ ಗೆಲ್ಲಿಸ್ಬೇಕಲ್ಲ. ಇವರ ಕ್ಷೇತ್ರದಲ್ಲಿ BJPಗೆ 50,529 ಲೀಡ್. ಆಯ್ತು, ಬಿಟ್ಟಾಕಿ. ಶಿವಾನಂದ್ ಪಾಟೀಲ್ ತಮ್ಮ ಮಗಳೇ ಸಂಯುಕ್ತ ಪಾಟೀಲ್ ಕಣಕ್ಕಿಳಿದಿದ್ದಾರೆ. ಇವರ ಕ್ಷೇತ್ರದಲ್ಲಿ BJPಗೆ ಲೀಡ್ 17,553. ಮಗಳಿಗೆ ಕೊಟ್ಟಿಲ್ಲ ಅವರ ಕ್ಷೇತ್ರದ ಜನ ಓಟು. ನೆಕ್ಸ್ಟ್ ಎಂ ಬಿ ಪಾಟೀಲ್ರ ಕ್ಷೇತ್ರದಲ್ಲಿ BJPಗೆ ಲೀಡ್ 3,351. ಬಟ್ ಕಡಿಮೆ ಆಗಿದೆ. ಇನ್ನು ಬೆಂಗಳೂರು ಉತ್ತರ ಕೃಷ್ಣ ಬೈರೇಗೌಡರು. ಇವರು ರಾಜೀವ್ ಗೌಡ್ರಿಗೆ ಓಟ್ ಹಾಕಿಸಬೇಕು. ಇವರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ 35,051 ಓಟ್ ಲೀಡ್. ಇನ್ನು ಚಿತ್ರದುರ್ಗ ಕ್ಷೇತ್ರ D. ಸುಧಾಕರ್, ಮೂಲಸೌಕರ್ಯ ಅಭಿವೃದ್ಧಿ ಸಚಿವ. ಯಾರನ್ನು ಗೆಲ್ಲಿಸಬೇಕು? ಚಂದ್ರಪ್ಪ ಅವರನ್ನು ಗೆಲ್ಲಿಸಬೇಕಲ್ವಾ. ಇವರ ಕ್ಷೇತ್ರದಲ್ಲಿ ಯಾರಿಗೆ? ಕಾರಜೋಳ ಅವರಿಗೆ 6,197 ಲೀಡು. ಜಾಸ್ತಿ ಬಂದಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸೋದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ,
ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.